ಕಾಡಿನ ನಾಶದಿಂದ ಅರಣ್ಯವಾಸಿ ಪ್ರಾಣಿಗಳು ನಾಡಿಗೆ ಲಗ್ಗೆ ಇಡುತ್ತಿರುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಇದೀಗ ಚಿರತೆಯೊಂದು ಮನೆಯೊಳಗೆ ಲಗ್ಗೆ ಇಟ್ಟು ನಾಯಿಯನ್ನ ಕೊಂದಿರುವ ಘಟನೆ ಬೆಂಗಳೂರಿನ ಕುರುಬರಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ಹೌದು, ಕುರುಬರಪಾಳ್ಯ ಗ್ರಾಮದ ಕಾವ್ಯ ಎಂಬುವವರ ಮನೆಯ 10 ಅಡಿಗಳ ಉದ್ದದ ಕಾಂಪೌಂಡ್ ಹಾರಿ ಒಳನುಸುಳಿದ ಚಿರತೆ ಮೊದಲ ಮಹಡಿಯಲ್ಲಿ ಕಟ್ಟಿದ್ದ ನಾಯಿಯನ್ನ ಎಳೆದು ಕೊಂದು ತಿಂದಿದೆ. ಸೋಮವಾರ ರಾತ್ರಿ ಸುಮಾರು 12 ಗಂಟೆಗೆ ಒಳಗೆ ನುಗ್ಗಿದ ಚಿರತೆ ಈ ಕೃತ್ಯ ಎಸಗಿದೆ. ಚಿರತೆಯ ಈ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಲ್ಲದೆ ಮನೆಯಲ್ಲಿದ್ದವರು ಸಹ ವಿಡಿಯೋ ಮಾಡಿದ್ದಾರೆ. ಈ ಘಟನೆಗೂ ಒಂದು ದಿನ ಹಿಂದೆ ಇದೇ ಚಿರತೆಯು ಒಂದು ಹಸುವನ್ನ ಸಹ ಬಲಿ ಪಡೆದಿತ್ತು. ಇದೀಗ ಮನೆಯೊಳಗೆ ನುಗ್ಗಿರೋದನ್ನ ಕಂಡು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಚಿರತೆಯು ಗ್ರಾಮದಲ್ಲಿ ಕೆಲ ತಿಂಗಳಿನಿಂದ ಓಡಾಡ್ತಿದ್ದು, ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಅನೇಕ ಬಾರಿ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಈ ಘಟನೆಯ ನಂತರ ಬಂದು ಒಂದು ಬೋನು ಇಟ್ಟು ಚಿರತೆ ಕಂಡ್ರೆ ಫೋನ್ ಮಾಡಿ ಅಂತ ಹೇಳಿ ಹೋಗಿದ್ದಾರೆ ಅಂತ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಒಟ್ನಲ್ಲಿ ಅರಣ್ಯ ಇಲಾಖೆಯ ಈ ಬೇಜವಾಬ್ದಾರಿತನದಿಂದ ಗ್ರಾಮದಲ್ಲಿ ಓಡಾಡಲು ಭಯ ಉಂಟಾಗಿದೆ ಎಂದು ಗ್ರಾಮಸ್ಥರಾದ ವಿನೋದ್, ರಾಜುಗೌಡ, ಪುಟ್ಟ, ಕಿರಣ್, ಮುತ್ತುರಾಜ್, ಶೇಖರ್ ವಿಷಾದ ವ್ಯಕ್ತಪಡಿಸಿದ್ದಾರೆ.